ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ HDFC ಬ್ಯಾಂಕ್ ಮತ್ತು ಕೊಟಕ್ ಬ್ಯಾಂಕ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಮೊನ್ನೆ ವಿಡಿಯೋದಲ್ಲಿ HDFC ಬ್ಯಾಂಕ್ ಜೊತೆಗೆ ICICI ಬ್ಯಾಂಕ್ ಕಂಪ್ಯಾರಿಸನ್ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ. ಆಗ ಫುಲ್ಲು ಕ್ಲಾರಿಟಿ ಸಿಗುತ್ತೆ ಯಾವ ಬ್ಯಾಂಕ್ ಬೆಸ್ಟ್ ಇನ್ ನಿಫ್ಟಿ 50 ಅಂತ. ತುಂಬ ಇಂಪಾರ್ಟೆಂಟು. ನಾನು ಮಾಡ್ತಾ ಇರೋ ಉದ್ದೇಶ ನಿಮಗೆ ಗೊತ್ತಾಗಲಿ, ಎಲ್ಲ ಬ್ಯಾಂಕುಗಳ ಮಾಹಿತಿ ನಿಮಗಿದ್ದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ. ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟ್ರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಹಾಗೆ ಇನ್ನೂ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡ್ಗಾಗಿ ನನ್ನ ಟೆಲಿಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನನ್ನು ಟೆಲಿಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ದಯವಿಟ್ಟು ಒಂದು ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಬನ್ನಿ HDFC ಬ್ಯಾಂಕು ಕೊಟಕ್ ಬ್ಯಾಂಕ್ನ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಯಾಕಂದರೆ ಇದು ಕಂಪ್ಯಾರಿಸನ್ ಆಗಿರೋದ್ರಿಂದ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸ್ವಲ್ಪನೂ ಸಹ ನೀವು ಮಿಸ್ಟೇಕ್ ಆದರೆ ತುಂಬ ದೊಡ್ಡ ತಪ್ಪಾಗುತ್ತೆ ಮುಂದೆ. ಹಾಗಾಗಿ ನೀವು ಕರೆಕ್ಟಾಗಿ ವಿಡಿಯೋನ ಕ್ಲಿಯರಾಗಿ ಫುಲ್ ನೋಡಿ. ಓಕೆ, HDFC ಬ್ಯಾಂಕ್ದು ಫಸ್ಟ್ ನೋಡೋದಾದರೆ ಇದು 5,400 ಬ್ರಾಂಚಸ್ಸು, ಹಾಗೆ 13,500 ATMs ಇದೆ. ಹಾಗೆ ಓವರಾಲ್ HDFC ಬ್ಯಾಂಕ್ನ ಡೆಪಾಸಿಟ್ ಬಂದುಬಿಟ್ಟು 11,89,000 ಕೋಟಿ ಡೆಪಾಸಿಟ್ ಮಾಡಿದ್ದಾರೆ. ಹಾಗೆ ಕಾಸಾ ರೇಷಿಯೋ ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ನ ರೇಷಿಯೋ 46.1% ಇದೆ. ಹಾಗೆ ಕೊಟಕ್ ಬ್ಯಾಂಕ್ ನೋಡೋಣ. ಕೊಟಕ್ ಬ್ಯಾಂಕ್ ಬಂದುಬಿಟ್ಟು 1,600 ಬ್ರಾಂಚಸ್ಸು, ಹಾಗೆ 2,600 ATMs ಇದೆ. HDFC ಕಂಪೇರ್ ಮಾಡಿದ್ರೆ ತುಂಬ ಸ್ಮಾಲ್ ಬ್ರಾಂಚಸ್ಸು ATMsಸು ಆಗಿಬಿಟ್ಟು ನಂಬರ್ ಆಫ್ ಟೋಟಲ್ ಡೆಪಾಸಿಟ್ಸು 4,79,00,000 ಕೋಟಿ ಇದೆ. ಇಲ್ಲಿ HDFC ಕಂಪೇರ್ ಮಾಡಿದಾಗ HDFC ಲೀಡರು, ಯಾಕಂದರೆ ಅದು 11.89 ಲಕ್ಷ, ಇದು 4.79 ಲಕ್ಷ. ಅದು ತುಂಬ ಗಮನದಲ್ಲಿರಬೇಕಾಗುತ್ತೆ. ATM ಬ್ರಾಂಚಸ್ಸು ಏನು ಅಂತ ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಬ್ರಾಂಚಸ್ಸು ATMsಸು ಅದು ಅಷ್ಟು ಮ್ಯಾಟ್ರ್ ಆಗಲ್ಲ. ಬಟ್ ಮೇನ್ ಡಿಪಾಸಿಟ್ ಅಮೌಂಟು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಡಿಪಾಸಿಟ್ ಅಮೌಂಟ್ ಜಾಸ್ತಿ ಬಂದಂಗೆಲ್ಲ ನಿಮ್ಮ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಲೀಡರ್ HDFC ಅಂತ ಗೊತ್ತಾಗ್ತಿದೆ. ಹಾಗೆ ಕಾಸಾ ರೇಷಿಯೋ 60.47 ತುಂಬ ಚೆನ್ನಾಗಿದೆ. HDFCಯಲ್ಲಿ 60.47% ಇದೆ ಕಾಸಾ ರೇಷಿಯೋ, ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ನ ರೇಷಿಯೋ. ಹಾಗಾಗಿ ಇದು ತುಂಬ ಸೂಪರ್ ಆಗಿದೆ ಅಂತ ಹೇಳ್ಬೋದು ಕೊಟ್ಟಾಗ. ಹಾಗೆ ಮುಂದಕ್ಕೆ ಹೋಗೋದಾದರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗಮನಿಸೋಣ. ಯಾರ್ಯಾರು ಇದು ಕೊಟಕ್ ಬ್ಯಾಂಕು ಮತ್ತು HDFC ಬ್ಯಾಂಕ್ನ ಶೇರ್ ಇಟ್ಕೊಂಡಿದ್ದಾರೆ ಅಂತ. ಮೊದಲಿಗೆ HDFC ಬ್ಯಾಂಕ್ನ ಶೇರ್ ಯಾರ್ಯಾರ ಕೈಯಲ್ಲಿದೆ, ಯಾರ್ಯಾರು ಇಟ್ಕೊಂಡಿದ್ದಾರೆ ಅಂತ ನೋಡೋದಾದರೆ HDFC ಬ್ಯಾಂಕಲ್ಲಿ ಪ್ರಮೋಟರ್ಸ್ 25.78%, ಹಾಗೆ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟವರು 35.62%, ಹಾಗೆ DII ಅಂದರೆ ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟವರು 24.73%, ಹಾಗೆ ಪಬ್ಲಿಕ್ಸ್ ಅಂದರೆ ನಮ್ಮಂಥವ್ರು ನಿಮ್ಮಂಥವ್ರು 13%. ಒಟ್ಟು 100% ಶೇರಲ್ಲಿ ಹಿಂಗೆ ಡಿವೈಡ್ ಆಗಿದೆ. ಪ್ರಮೋಟರ್ಸು FII, DII, ಪಬ್ಲಿಕ್ಸ್. ಇಲ್ಲಿ ನೋಡೋದಾದರೆ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ತುಂಬ ಒಳ್ಳೆಯ ಸೈನ್ ಅಂತಲೂ ಹೇಳ್ಬೋದು. ಹಾಗೆ ಇಲ್ಲಿ ಯಾವುದೇ ತರಹದ ಪ್ರಮೋಟರ್ಸು FII, DII ಏನೂ ಸಮಸ್ಯೆ ಇಲ್ಲ. ಹಾಗೆ ಮುಂದೆ ಕೊಟಕ್ಗೆ ಕಂಪೇರ್ ಮಾಡೋಣ. ಕೊಟಕ್ ಬ್ಯಾಂಕ್ನ ಪ್ರಮೋಟರ್ಸ್ 25.98, FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ 40.86, ಹಾಗೆ DII 16.61, ಹಾಗೆ ಪಬ್ಲಿಕ್ 16.5%. ಕಂಪೇರ್ ಮಾಡಿದಾಗ ತುಂಬ ಸಿಮಿಲರ್ ಆಗೇ ಇದ್ದಾರೆ. FIಯಲ್ಲಿ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಕೊಟಕ್ ಮಹೀಂದ್ರ ಬ್ಯಾಂಕ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಕಂಪೇರ್ ಮಾಡಿದಾಗ ಎರಡೂ ಕೂಡ ಸ್ಟ್ರಾಂಗ್ ಆಗಿ ಇದೆ. ಹಾಗೆ ನೆಕ್ಸ್ಟು ಮುಂದಿನ ಒಂದು ಪ್ಯಾರಾಮೀಟ್ರಿಗೆ ಹೋಗೋದರೆ ವ್ಯಾಲ್ಯುವೇಷನ್ ಆ್ಯಂಡ್ ರೇಷಿಯೋ ಅನಾಲಿಸಿಸ್. HDFC ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ₹1 ಇದೆ. ಇಂಡಸ್ಟ್ರಿ P 21.18, P ರೇಷಿಯೋ 19.75. ಕಂಪೇರ್ ಮಾಡಿದರೆ P ರೇಷಿಯೋ ಆಧಾರದ ಮೇಲೆ ಈಗ ಕರೆಕ್ಟು ಟೈಮ್ ಇದೆ, P ರೇಷಿಯೋದ ಆಧಾರದ ಮೇಲೆ. ಹಾಗೆ ಕೊಟಕ್ ಬ್ಯಾಂಕ್ ನೋಡಿದರೆ ಕೊಟಕ್ ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ₹5 ಇದೆ. ಹಾಗೆ ಇಂಡಸ್ಟ್ರಿ P 21.40, P ರೇಷಿಯೋ 26.17. ಇದು ಕೂಡ ಪರವಾಗಿಲ್ಲ. P ರೇಷಿಯೋ ಆಲ್ಮೋಸ್ಟ್ ನಿಯರ್ ಇಂಡಸ್ಟ್ರಿ P ಕಡೆನೇ ಇದೆ. ಹಾಗೆ ಮುಂದಿನ ಒಂದು ಪ್ಯಾರಾಮೀಟರಿಗೆ ಹೋಗೋದಾದರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ತುಂಬ ಇಂಪಾರ್ಟೆಂಟು. ಏನಪ್ಪ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ಕೊತ ಬಂದಿದ್ದೀನಿ. ಇನ್ನೂ ಒಂದು ಸರಿ ಹೇಳ್ತೀನಿ, ಏನು ನೀವು ಇನ್ಕಮ್ಮು ಸೇಲ್ಸು ಅಂತ ಮಾಡ್ತಿರಲ್ಲ, ಆ ಸೇಲ್ಸಿಗೆ ಎಲ್ಲ ಖರ್ಚುಗಳನ್ನು ತೆಗೆದು ಬರ್ತಕ್ಕಂತಹ ಲಾಭ, ನೆಟ್ ಲಾಭ ಏನು ಬರುತ್ತಲ್ಲ ಅದರ ಒಂದು ಪರ್ಸೆಂಟೇಜ್ ಎಷ್ಟು ಅಂತ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ನೀವು ಯಾವುದೋ ಒಂದು ವ್ಯವಹಾರ ಮಾಡ್ತಾಯಿದ್ದೀರಾ, ಆ ವ್ಯವಹಾರದಲ್ಲಿ ₹1,000 ವ್ಯಾಪಾರ ಆಯಿತು ಅಂತ ಅಂದ್ಕೊಳ್ಳಿ. ಖರ್ಚು ಎಲ್ಲ ತೆಗೆದು ₹100 ಉಳಿತು ಅಂದರೆ ಅಲ್ಲಿಗೆ ನಿಮಗೆ ಎಷ್ಟಾಯಿತು ನೆಟ್ ಪ್ರಾಫಿಟ್ ಮಾರ್ಜಿನ್ 10%. ಹಾಗಾಗಿ ಈ ಕಂಪನಿ ಕೂಡ ಅದೇ ಥರ ಇರುತ್ತೆ.
ಅವರೇನಾದರೂ 1,000 2,000 ಕೋಟಿ ಸೇಲ್ಸ್ ಆಯಿತು ಅಥವಾ 10,000 ಕೋಟಿ ಸೇಲ್ಸ್ ಆಯಿತು ಅಂದರೆ ಅವ್ರಿಗೆ 1,000 ಕೋಟಿ ಲಾಭ ಆಯಿತು ಅಂದರೆ 10%. ಆ ಥರ ತುಂಬ ಇಂಪಾರ್ಟೆಂಟು. ಎಚ್ ಡಿ ಎಫ್ ಸಿ ಬ್ಯಾಂಕಿನ ಹಾಗೂ ಕೊಟ್ಯಾಕ್ ಬ್ಯಾಂಕಿನ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡಿದರೆ 2018ರಲ್ಲಿ 21% ಎಚ್ ಡಿ ಎಫ್ ಸಿ, ಹಾಗೆ 24% ಕೊಟ್ಯಾಕ್ ಬ್ಯಾಂಕ್ ತುಂಬ ಚೆನ್ನಾಗಿದೆ. ಹಾಗೆ 2019ರಲ್ಲಿ 21% ಎಚ್ ಡಿ ಎಫ್ ಸಿ, 23% ಕೊಟ್ಯಾಕ್ ಬ್ಯಾಂಕು, ಹಾಗೆ 2020ರಲ್ಲಿ 22% ಎಚ್ ಡಿ ಎಫ್ ಸಿ, 25% ಕೊಟ್ಯಾಕು, ಹಾಗೆ 2021ರಲ್ಲಿ 24% ಎಚ್ ಡಿ ಎಫ್ ಸಿ, ಹಾಗೆ 30% ಕೊಟ್ಯಾಕ್ ಬ್ಯಾಂಕು, ಹಾಗೆ 2022ರಲ್ಲಿ 28% ಎಚ್ ಡಿ ಎಫ್ ಸಿ, ಹಾಗೆ ಕೊಟ್ಯಾಕ್ ಬ್ಯಾಂಕ್ 35%. ತುಂಬ ಒಳ್ಳೆಯ ರಿಟರ್ನ್ ಕೊಟ್ಯಾಕ್ ಬ್ಯಾಂಕ್ ಕೊಟ್ಟಿದೆ. ಎಲ್ಲದರಲ್ಲೂ ಎಲ್ಲ ಇಯರಲ್ಲೂ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಬೀಟ್ ಮಾಡಿದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಆಧಾರದ ಮೇಲೆ ನೋಡೋದಾದರೆ ಇಲ್ಲಿ ಕೊಟ್ಯಾಕ್ ಬ್ಯಾಂಕು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಸ್ನೇಹಿತರೆ, ಶಾರ್ಟ್ ಟರ್ಮಲ್ಲಿ ಟೆನ್ಷನ್ ಇಲ್ಲದೆ ದುಡ್ಡು ಮಾಡೋದು ಹೇಗೆ ಅಂತ ಒಂದು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಒಂದು ವೆಬಿನಾರ್ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ವೆಬಿನಾರ್ ಯಾವಾಗ ಏನು ಅಂತ, ಹಾಗಾಗಿ ಒಂದು ರಿಮೈಂಡರ್ ಮೆಸೇಜ್ ಮಾಡ್ತಾಯಿದ್ದೀನಿ. ಹಾಗೂ ಯಾರು ಬೇಕಾದರೂ ಈ ವೆಬಿನಾರ್ಗೆ ಜಾಯಿನ್ ಆಗ್ಬೋದು. ವೆಬಿನಾರಲ್ಲಿ ನಾನು ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದರೆ ಏನು, ಶಾರ್ಟ್ ಟರ್ಮ್ ಟೈಪ್ಸ್ ಯಾವ ಥರದ ಇಂಡಿಕೇಟರ್ಸ್ಗಳಿದ್ದಾವೆ, ಹಾಗೆ ಚಾರ್ಟ್ನ ಯಾವ ರೀತಿ ಸೆಟಪ್ ಮಾಡಬೇಕು, ಎಂಥ ಶೇರ್ಗಳನ್ನು ಬೈ ಮಾಡಬೇಕು, ಎಂಥ ಶೇರ್ಗಳನ್ನು ಸೆಲ್ ಮಾಡಬೇಕು, ಯಾವಾಗ ಶೇರ್ನ ಬೈ ಮಾಡಬೇಕು ಅದು ಇಂಪಾರ್ಟೆಂಟು. ಹಾಗೆ ಕೊನೆಯಲ್ಲಿ Q&A ಸೆಕ್ಷನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಯಾರಿಗೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಟೆನ್ಷನ್ ಇಲ್ಲದೆ ರಿಸ್ಕ್ ಇಲ್ಲದೆ ಅಂತಂದರೆ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ವೆಬಿನಾರ್ಗೆ ಜಾಯಿನ್ ಆಗ್ಬೋದು. ವೆಬಿನಾರ್ಗೆ ಜಾಯಿನ್ ಆಗುವವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೂಲಕ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಗೊತ್ತಾಗಿಲ್ಲ ಅಂತಂದರೆ ಟೆಲಿಗ್ರಾಮ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೂಲಕ ನನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಹಾಗೆ ಇದರ ಒಂದು ROE ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಇವರ ಒಂದು ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲೈಸೇಷನಲ್ಲಿ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನೋಡೋದಾದರೆ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕು ಕೊಟ್ಯಾಕ್ ಬ್ಯಾಂಕಿಂಗ್ ಕಂಪೇರ್ ಮಾಡಿದಾಗ 2018ರಲ್ಲಿ 16% ಎಚ್ ಡಿ ಎಫ್ ಸಿ, ಹಾಗೆ ROE 2018ರಲ್ಲಿ ಕೊಟ್ಯಾಕಲ್ಲಿ 12%, ಹಾಗೆ 2019ರಲ್ಲಿ 14% ಎಚ್ ಡಿ ಎಫ್ ಸಿ, 12% ಕೊಟ್ಯಾಕ್ ಬ್ಯಾಂಕ್, ಹಾಗೆ 2020ರಲ್ಲಿ 15% ಎಚ್ ಡಿ ಎಫ್ ಸಿ, ಹಾಗೆ 12% ಕೊಟ್ಯಾಕ್ ಬ್ಯಾಂಕ್, ಹಾಗೆ 2021ರಲ್ಲಿ 15% ಎಚ್ ಡಿ ಎಫ್ ಸಿ, ಹಾಗೆ ಕೊಟ್ಯಾಕ್ ಬ್ಯಾಂಕ್ ಬಂದುಬಿಟ್ಟು 11%, ಹಾಗೆ 2022ರಲ್ಲಿ 15% ಎಚ್ ಡಿ ಎಫ್ ಸಿ, ಹಾಗೆ 12% ಕೊಟ್ಯಾಕ್. ಇಲ್ಲಿ ಆಲ್ಮೋಸ್ಟ್ ಲೀಡರ್ ಎಚ್ ಡಿ ಎಫ್ ಸಿ, ಯಾಕಂದರೆ ಒಳ್ಳೆಯ ROE ಕೊಡ್ತಾ ಬರ್ತಾ ಇದೆ ವರ್ಷ. ಇದು ಕೂಡ ಏನು ಅಂತ ಏನು ಚೆನ್ನಾಗಿಲ್ಲ ಅಂತ ಅಲ್ಲ, ಆಲ್ಮೋಸ್ಟ್ ಒಂದೇ ರೇಂಜಲ್ಲಿದೆ. ಅದು ಯಾವ ರೇಂಜಲ್ಲಿದೆ ಇದು ಅದೇ ರೇಂಜಲ್ಲಿದೆ. ಯಾಕಪ್ಪ ಅಂತಂದರೆ ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದೆಲ್ಲ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ROE ಯಾಕೆ ಇಷ್ಟಿದೆ ಅಂತ. ಹಾಗೆ ಮುಂದಕ್ಕೆ ಹೋಗೋದಾದರೆ ನೆಟ್ ಎನ್ ಪಿ ಎ ಪರ್ಸೆಂಟೇಜ್ ತುಂಬ ಇಂಪಾರ್ಟೆಂಟು. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ, ಬ್ಯಾಂಕಿಂಗ್ ಸೆಕ್ಟ್ರು ಅಂತ ಬಂದಾಗ NPA ತುಂಬ ಇಂಪಾರ್ಟೆಂಟ್. ಏನು NPA ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅಂದರೆ ನೀವು ಏನು ಸಾಲವನ್ನು ತೊಗೊತೀರೋ ಕಟ್ಟದೇ ಇರತಕ್ಕಂತಹ ಮೊತ್ತ ಎಷ್ಟು ಪರ್ಸೆಂಟೇಜ್ ಇದೆ. ಯಾಕಂದರೆ 100% ಲೋನ್ ತೊಗೊಂಡ್ರೆ ಎಲ್ಲರೂ ಸಾಲ ಕಟ್ಟಲ್ಲ, ಯಾಕಂದರೆ ಅವ್ರದ್ದೇನೋ ಪ್ರಾಬ್ಲಮ್ ಅಥವಾ ಅನ್ಸೆಕ್ಯೂರ್ಡ್ ಲೋನ್ಸ್ ಎಲ್ಲ ಅವರು ತುಂಬ ಡ್ಯೂ ಉಳಿಸ್ಕೊಂಡಿರ್ತಾರೆ. ಅವರಿಗೆ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ ಬ್ಯಾಂಕ್ನವರು, ಆದರೂ ಕೂಡ ಬ್ಯಾಂಕ್ನವ್ರಿಗೂ ಇಷ್ಟು ಪರ್ಸೆಂಟೇಜ್ NPA ಇದ್ದರೆ ಅದು ತುಂಬ ಅವ್ರಿಗೆ ಹೊರೆ. ಯಾಕಂತಂದರೆ ಅವ್ರು ಕಟ್ಟಿಲ್ಲ ಅಂತಂದರೆ ಬ್ಯಾಂಕ್ ಅದನ್ನು ಬೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಆ NPA ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಎಲ್ಲ ಬ್ಯಾಂಕಿನ ಸೆಕ್ಟ್ರಲ್ಲೂ ಕೂಡ ನೀವು ಗಮನಿಸಲೇಬೇಕಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್. ಈ ಒಂದು HDFC ಹಾಗೂ ಕೊಟ್ಯಾಕ್ ಬ್ಯಾಂಕಿನ NPA ಪರ್ಸೆಂಟೇಜ್ ನೋಡೋದಾದರೆ ಇಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2018ರಲ್ಲಿ HDFCಯಲ್ಲಿ ಯಾವುದೇ ತರಹದ NPA ಇಲ್ಲ. ಕೊಟ್ಯಾಕಲ್ಲಿ 1.23%, ಸ್ವಲ್ಪ ಜಾಸ್ತಿ ಆಯಿತು. ಏನಿಲ್ಲ ಅಂದರೆ NPA 1 ಒಳಗಿದ್ರೆ ತುಂಬ ಬೆಸ್ಟು. ಬಟ್ HDFC ಬ್ಯಾಂಕ್ 0% ಇದೆ. ಹಾಗೆ 2019ರಲ್ಲೂ ಕೂಡ 0% ಇದೆ. 1.34% ಕೊಟ್ಯಾಕ್ ಇದೆ. ಹಾಗೆ 2020ರಲ್ಲಿ 0.36% HDFC, 1.09% ಕೊಟ್ಯಾಕು. ಹಾಗೆ 2020ರಲ್ಲಿ 0.40% ಇದೆ. ಹಾಗೆ ಕೊಟ್ಯಾಕಲ್ಲಿ 0.87 ಸ್ವಲ್ಪ ಕಮ್ಮಿಯಾಗಿದೆ. ಹಾಗೆ 2022ರಲ್ಲಿ 0.32% HDFC ಇದೆ. ಹಾಗೆ ಕೊಟ್ಯಾಕು 0.71%. ಇಲ್ಲಿ NPA ಪರ್ಸೆಂಟೇಜು ಕೊಟ್ಯಾಕ್ ಬ್ಯಾಂಕ್ದು ಜಾಸ್ತಿ ಇದೆ. ಕಂಪೇರ್ ಮಾಡಿದಾಗ HDFC ಬ್ಯಾಂಕು ತುಂಬ ಚೆನ್ನಾಗಿ NPAನ ಮೇಂಟೈನ್ ಮಾಡ್ತಾ ಬರ್ತಾಯಿದ್ದಾರೆ. ಹಾಗೆ ನೆಕ್ಸ್ಟ್ ಮುಂದಿನ ಪ್ಯಾರಾಮೀಟ್ರಿಗೆ ಹೋಗೋದಾದರೆ ಇನ್ಕಮ್ ಇನ್ ಕ್ರೋರ್ಸ್. ಇಲ್ಲಿ ಬ್ಯಾಂಕಿಂಗ್ ಆಗಿರೋದ್ರಿಂದ ಇಲ್ಲಿ ಅವರು ಕೆಲಸ ಏನು ಅಂತಂದರೆ ಇಂಟ್ರೆಸ್ಟ್ ಕೊಡ್ತಾರೆ. ಹಾಗಾಗಿ ಅದರ ಒಂದು ಇನ್ಕಮ್ ಎಷ್ಟು, ಸೇಲ್ಸ್ ಬರೋದಿಲ್ಲ. ಸೇಲ್ಸ್ ಕೂಡ ಇಲ್ಲಿ ಲಾಸ್ಟ್ 5 ಇಯರ್ಸ್ದು ಡೇಟಾ ಕೊಟ್ಟಿದ್ದೀನಿ, ಇನ್ಕಮ್ ಎಷ್ಟಿದೆ ಅಂತಂದು. HDFC ಬ್ಯಾಂಕ್ ಮತ್ತು ಕೊಟ್ಯಾಕ್ ಬ್ಯಾಂಕ್ನ ಕಂಪೇರ್ ಮಾಡಿ ನೋಡಿ, ನಿಮಗೊಂದು ಗ್ರಾಫ್ ಹಾಕಿದ್ದೀನಿ. ಎಲ್ಲ ಕೂಡ ಡೀಟೇಲ್ಸ್ ಅಲ್ಲಿ ಟೇಬಲಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ನೊಂದು ಸರಿ ಪಾಸ್ ಮಾಡ್ಬೇಕಾದ್ರೆ ನೋಡಿ, ನಿಮಗೆ ಅರ್ಥ ಆಗಿಲ್ಲ ಅಂದರೆ. ಹಾಗೆ 2018ರಲ್ಲಿ HDFC ಬ್ಯಾಂಕ್ 1,01,000 ಕೋಟಿ, ಹಾಗೆ ಕೊಟ್ಯಾಕ್ 38,000 ಕೋಟಿ, ಹಾಗೆ HDFCಯಲ್ಲಿ 1,24,000 ಕೋಟಿ, ಕೊಟ್ಯಾಕ್ 45,000 ಕೋಟಿ. 2020ರಲ್ಲಿ 1,47,000 ಕೋಟಿ HDFC,
ಹಾಗೆ 50,000 ಕೊಟ್ಯಾಕ್ ಬ್ಯಾಂಕು. 2021ರಲ್ಲಿ 1,55,000 ಕೋಟಿ HDFC ಬ್ಯಾಂಕು, 56,000 ಕೋಟಿ ಕೊಟ್ಯಾಕ್ ಬ್ಯಾಂಕು. ಹಾಗೆ 2022ರಲ್ಲಿ 1,67,000 ಕೋಟಿ HDFC, ಹಾಗೆ ಕೊಟ್ಯಾಕ್ ಬ್ಯಾಂಕ್ 58,000 ಕೋಟಿ. ಇಲ್ಲಿ ಗ್ರಾಫಲ್ಲಿ ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಎಲ್ಲೋ ಅಲ್ಲಿರೋದು HDFC, ಗ್ರೀನಲ್ಲಿರೋದು ಕೊಟ್ಯಾಕ್ ಬ್ಯಾಂಕು. HDFC ಬ್ಯಾಂಕು ಸಿಕ್ಕಾಬಟ್ಟೆ ಲೀಡರು, ಒಳ್ಳೆಯ ಒಂದು ಇದು ಟರ್ನ್ ಓವರ್ ಅಥವಾ ಸೇಲ್ಸ್ ಅಥವಾ ಇನ್ಕಮ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಇನ್ಕಮ್ ಬಂದಿದೆ. ಕಂಪೇರ್ ಮಾಡಿದರೆ ಕೊಟ್ಯಾಕಿಗೆ ತುಂಬ ಕಡಿಮೆ ಆಯಿತು. ಕಂಪ್ಯಾರಿಸನ್ HDFC ಬ್ಯಾಂಕ್ ಮಾಡಿದರೆ ಕೊಟ್ಯಾಕಿಗೆ ಕಮ್ಮಿನೇ ಆಯಿತು. ಯಾಕಂದರೆ ಅದು ಲೀಡರ್ HDFC ಬ್ಯಾಂಕ್ ಅಂತ ಇಲ್ಲಿ ಕರೆಕ್ಟಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ ನೆಟ್ ಪ್ರಾಫಿಟ್ ಇನ್ ಕ್ರೋರ್ಸ್. ಹಾಗಾದರೆ ಇಷ್ಟು ಸೇಲ್ಸ್ ಆದಮೇಲೆ ಅವರ ಅಥವಾ ಇನ್ಕಮ್ ಬಂದ ಮೇಲೆ ಅವರ ನೆಟ್ ಪ್ರಾಫಿಟ್ ಅಂತಂದರೆ ಇಲ್ಲಿ ಎಲ್ಲ ಸೇಲ್ಸಿಂದ ಎಕ್ಸ್ಪೆಂಡಿಚರು, ಟ್ಯಾಕ್ಸು, ಇಂಟ್ರೆಸ್ಟು ಎಲ್ಲವೂ ಕೂಡ ತೆಗೆದು ಕೈಗೆ ಲಾಭ ಸಿಗೋದು, ನೆಟ್ಟು ಲಾಭ ಸಿಗೋದು ಎಷ್ಟು ಅಂತ, ಅದಕ್ಕೆ ನಾವು ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀವಿ ಲಾಸ್ಟ್ 5 ವರ್ಷದ್ದು. ಅದು ನೋಡೋದಾದರೆ ಇಲ್ಲಿ 2018ರಲ್ಲಿ 18,000 ಕೋಟಿ, 2018ರಲ್ಲಿ 18,000 ಕೋಟಿ ಕೊಟ್ಯಾಕ್ ಬ್ಯಾಂಕ್, 6,000 ಕೋಟಿ. 2019ರಲ್ಲಿ 22,000 ಕೋಟಿ HDFC ಬ್ಯಾಂಕು, 7,000 ಕೋಟಿ ಕೊಟ್ಯಾಕ್ ಬ್ಯಾಂಕು. 2020ರಲ್ಲಿ 27,000 ಕೋಟಿ HDFC ಬ್ಯಾಂಕು, ಕೊಟ್ಯಾಕ್ 8,000 ಕೋಟಿ. 2021ರಲ್ಲಿ 31,000 ಕೋಟಿ HDFC, ಹಾಗೆ 9,000 ಕೋಟಿ ಕೊಟ್ಯಾಕು. ಹಾಗೆ 2022ರಲ್ಲಿ HDFC ಬ್ಯಾಂಕ್ 38,000 ಕೋಟಿ, ಕೊಟ್ಯಾಕ್ 11,000 ಕೋಟಿ. ಇಲ್ಲೂ ಕೂಡ ಲೀಡರ್ HDFC, ಯಾಕೆಂದರೆ ಅವರು ಯೂಶ್ವಲಿ ಸೇಲ್ಸ್ ಜಾಸ್ತಿ ಇದ್ದಂಗೆ ಇನ್ಕಮ್ ಕೂಡ ಆಟೋಮೆಟಿಕಲಿ ನೆಟ್ ಪ್ರಾಫಿಟ್ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಗಮನವಿಡೋದೇನೆಂದರೆ ಕೊಟ್ಯಾಕ್ ಬ್ಯಾಂಕು ಕೂಡ ಅದೇ ಥರನೇ ಗ್ರಾಫ್ ಇದೆ. ಅಂದರೆ ಅವರ ಸೇಲ್ಸ್ ಇನ್ನೂ ಅದೇ ಥರ ಜಾಸ್ತಿ ಆಗಿದರೆ HDFC ಬ್ಯಾಂಕ್ ಥರನೇ ಬರೋದು. ಇಲ್ಲಿ ಲೀಡರ್ HDFC ಬ್ಯಾಂಕ್ ಆಗಿರೋದ್ರಿಂದ ಅವರ ಸೇಲ್ಸು, ಅವರ ನೆಟ್ ಪ್ರಾಫಿಟ್ ಜಾಸ್ತಿ ಇರೋದ್ರಿಂದ ಈ ಕೊಟ್ಯಾಕು ಅದ್ರ ಮುಂದೆ ಸ್ವಲ್ಪ ಡೌನಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಮುಂದಕ್ಕೆ ಹೋಗೋದಾದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ್ಯಂಡ್ ಕಂಪ್ಯಾರಿಸನ್. ಬೇರೆದಕ್ಕೆ ಕಂಪ್ಯಾರಿಸನ್ ಮಾಡಬೇಕು. ಇಲ್ಲಿ ಪ್ಯಾರಾಮೀಟರ್ಸ್ಗಳು ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದರೆ 7.57 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ HDFC ಬ್ಯಾಂಕು, ಕೊಟ್ಯಾಕ್ ಬ್ಯಾಂಕ್ 3.26 ಕೋಟಿ. ತುಂಬ ಅಂದರೆ ಆಲ್ಮೋಸ್ಟ್ ತ್ರಿಬಲ್ ಅಂತ ಹೇಳ್ಬೋದು, ತ್ರಿಬಲ್ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡದು HDFC ಕಂಪೇರ್ ಮಾಡಿದರೆ ಕೊಟ್ಯಾಕಿಗೆ. ಹಾಗೆ ಪಿ ರೇಷಿಯೋ ನೋಡೋದಾದ್ರೆ 19.9, 26.97 ಕೊಟ್ಯಾಕ್ ಬ್ಯಾಂಕು. ಹಾಗೆ ROE ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ 15% ಇದೆ HDFC, 12% ಕೊಟ್ಯಾಕ್ ಬ್ಯಾಂಕ್ ಇದೆ. ಬಟ್ ಒಂದು ವರ್ಷದ ರಿಟರ್ನ್ ನೋಡಿದರೆ -9% ಬಿದ್ದಿದೆ HDFC 1 ಇಯರ್ ರಿಟರ್ನಲ್ಲಿ. ಕೊಟ್ಯಾಕ್ ಕೂಡ -3% ಬಿದ್ದಿದೆ. ಇಲ್ಲಿ ನಾವು ನೋಡೋದಾದರೆ ಸ್ಟ್ರಾಂಗ್ HDFC, ಯಾಕಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲೀಡರ್ HDFC ಆಗಿರೋದ್ರಿಂದ ಇಲ್ಲಿ ನಾನು ನಿಮಗೆ ವೋಟ್ ಕೊಡೋದು HDFC ಬ್ಯಾಂಕಿಗೆ. ಹಾಗೆ ರಿಟರ್ನ್ ವೈಸ್ ನೋಡಿದಾಗ ರಿಟರ್ನ್ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ಮೊನ್ನೆ ನಾನು ಕಂಪ್ಯಾರಿಸನ್ ಮಾಡಿದ್ದು HDFC ಮತ್ತು ICICI, ಅದನ್ನು ಆ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ ಇವರ ಒಂದು ಪೋಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್ 20 ವರ್ಷದ 5 ವರ್ಷದ ಒಂದು CAGR ಎಷ್ಟು % ಮಾಡಿದ್ದಾರೆ ಅಂತ ನೋಡಿದರೆ 20 ವರ್ಷದ CAGR ಅಂದರೆ 20 ವರ್ಷದಿಂದ ವರ್ಷ ಎಷ್ಟು ರಿಟರ್ನ್ ಕೊಡ್ತಾ ಬರ್ತಾ ಇದ್ದಾರೆ ಅಂತ ನೋಡಿದರೆ HDFC ಬ್ಯಾಂಕ್ 23%, ಹಾಗೆ ಕೊಟ್ಯಾಕ್ ಬ್ಯಾಂಕ್ 30% ಒಂದು ಒಳ್ಳೆಯ ರಿಟರ್ನ್ ಕೊಟ್ಟಿದೆ. ಎರಡೂ ಕೂಡ ಒಳ್ಳೆಯ ಕಾಂಪಿಟೇಷನಲ್ಲೇ ಬರ್ತಾ ಇದೆ. ಹಾಗೆ 5 ವರ್ಷದ ರಿಟರ್ನ್ ನೋಡಿದ್ರೆ 10.54, ಹಾಗೆ ಕೊಟ್ಯಾಕ್ ಬ್ಯಾಂಕ್ 11.45. ಎರಡೂ ಕೂಡ ಸಿಮಿಲರ್ ಇದೆ, ಆಲ್ಮೋಸ್ಟ್ 1% ಜಾಸ್ತಿ ಇದೆ ಕೊಟ್ಯಾಕು. ಬಟ್ ಇಲ್ಲಿ ಲೀಡರ್ HDFC ಆಗಿರೋದ್ರಿಂದ ಕೊಟ್ಯಾಕ್ ಬ್ಯಾಂಕ್ನ ಪರ್ಫಾರ್ಮೆನ್ಸು ಕಂಪೇರ್ ಮಾಡಿದಾಗ ಲೀಡರ್ ಅದು HDFC ಆಗಿರೋದ್ರಿಂದ ಸೋ ಬೆಟರ್ HDFCಗೆ ವೋಟ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದರೆ ಪ್ರೈಸ್ ಹಿಸ್ಟ್ರಿ. HDFC ಬ್ಯಾಂಕ್ನ ಪ್ರೈಸ್ ಹಿಸ್ಟ್ರಿ 52 ವೀಕ್ ಹೈ, 52 ವೀಕ್ ಲೈಫ್ ಟೈಮ್ ಹೈ, ಕರೆಂಟ್ ಪ್ರೈಸ್ ಎಲ್ಲವನ್ನು ಕೂಡ ಗ್ರಾಫಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಹಾಗೆ ಕೊಟ್ಯಾಕ್ ಬ್ಯಾಂಕ್ದು ಕೂಡ 52 ವೀಕ್ ಹೈ, 52 ವೀಕ್ ಲೋ, ಲೈಫ್ ಟೈಮ್ ಹೈ, ಕರೆಂಟ್ ಪ್ರೈಸ್ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ, ನೀವು ಗಮನದಲ್ಲಿರ್ಬೋದು. ಮೇನ್ಲಿ ಕರೆಂಟ್ ಪ್ರೈಸ್ ಗಮನದಲ್ಲಿ ಇಡಿ. ಕರೆಂಟ್ ಪ್ರೈಸ್ ನೋಡಿದಾಗ ಎರಡೂ ಕೂಡ ನಿಯರ್ 52 ವೀಕ್ ಲೋ ಹತ್ರನೇ ಬರ್ತಾ ಇದೆ. ಎರಡೂ ಕೂಡ ಒಂದೇ ಥರ ಸೈನ್ ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ ಡಿವಿಡೆಂಟ್ ಹಿಸ್ಟ್ರಿಯಲ್ಲಿ ಗ್ರಾಫ್ ನೋಡಿದ್ರೇ ಗೊತ್ತಾಗ್ತಿದೆ. ಲೀಡರ್ HDFC ಒಳ್ಳೆಯ ಡಿವಿಡೆಂಟ್ ಕೊಟ್ಟಿದೆ. ಕೊಟ್ಯಾಕ್ ಬ್ಯಾಂಕ್ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಯಾಕ್ ಬ್ಯಾಂಕ್ ತುಂಬ ಕಮ್ಮಿ ನೋಡಿ. 2017 550% ಕೊಟ್ಟಿದೆ HDFC, ಬರೀ ಇದು 12% ಕೊಟ್ಟಿದೆ. ಕೊಟ್ಯಾಕ್ 2018ರಲ್ಲಿ ಕೂಡ 650% ಕೊಟ್ಟಿದೆ, ಬರೀ ಇದು 14% ಕೊಟ್ಟಿದೆ. 2019ರಲ್ಲಿ 1000% ರಿಟರ್ನ್ ಕೊಟ್ಟಿದೆ, ಆದರೆ ಇಲ್ಲಿ ಕೊಟ್ಯಾಕ್ ಬರೀ 8.1%. 2020ರಲ್ಲಿ HDFC ಏನೂ ಕೊಟ್ಟಿಲ್ಲ, ಕೊಟ್ಯಾಕ್ 16% ಕೊಟ್ಟಿದೆ. 2020ರಲ್ಲಿ 650% ಕೊಟ್ಟಿದೆ, ಕೊಟ್ಯಾಕ್ 18% ಕೊಟ್ಟಿದೆ. ಇಲ್ಲಿ ನೋಡೋದಾದರೆ ಪರ್ಸೆಂಟೇಜ್ನ ಇಲ್ಲಿ ನಾವು ಫೇಸ್ ವ್ಯಾಲ್ಯೂ, ಅದರ ಒಂದು ಫೇಸ್ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಗಮನವಿಟ್ಟು ನೀವು ಡಿವಿಡೆಂಟ್ ವೈಸ್ ನೋಡಬೇಕಾಗುತ್ತೆ. ಓಕೆ, ಈ ವಿಡಿಯೋದ ಕೊನೆಯದಾಗಿ ಕನ್ಕ್ಲೂಷನ್, HDFC ಬ್ಯಾಂಕ್ ಬೆಸ್ಟಾ, ಕೊಟ್ಯಾಕ್ ಬ್ಯಾಂಕ್ ಬೆಸ್ಟಾ?
ನಾನು ಇಲ್ಲಿ ಲೀಡರು, ತುಂಬ ಒಳ್ಳೆಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥದ್ದು HDFC ಬ್ಯಾಂಕು, ಅದರ ಕಡೆ ಜಾಸ್ತಿ ಗಮನ ಕೊಡಿ. ಬಟ್ ರಿಟರ್ನ್ ವೈಸ್ ನೋಡಿದಾಗ ಎರಡೂ ಕೂಡ ತುಂಬ ಸ್ಟ್ರಾಂಗಲ್ಲಿದೆ. ಅವರ ಸೇಲ್ಸು ಪ್ರಾಫಿಟ್ಟು HDFC ಥರ ಬಂದಿದ್ದರೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಾಗ ಬ್ಯಾಂಕೇ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಅದರ ಕ್ಯಾಪಿಟಲೈಸೇಷನ್ನು ಸೇಲ್ಸು ತುಂಬ ಚೆನ್ನಾಗಿರೋದ್ರಿಂದ HDFC ಬ್ಯಾಂಕು ಇಲ್ಲಿ ಲೀಡರು. ಬಟ್ ನಾನು ಹಾಗಾಗಿನೇ HDFC ICICI ಬ್ಯಾಂಕ್ ನೋಡಿದ್ದೀನಿ, ಅಲ್ಲಿ ನಿಮಗೆ ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ನು, ನಿಮಗೆ ಇದೇ ತರಹದ ಯಾವುದಾದ್ರೂ ಕಂಪ್ಯಾರಿಸನ್ ಬೇಕಾ, ನಿಮಗೆ ಯಾವುದು ಕಂಪ್ಯಾರಿಸನ್ ಬೇಕು ಅಂತ ಅಂದುಬಿಟ್ಟು ನನಗೆ ಐ ಟಿ ಸೆಕ್ಟ್ರಲ್ಲಿ ಕಂಪ್ಯಾರಿಸನ್ ಯಾವ ಒಂದು ಕಂಪನಿಗಳಲ್ಲಿ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಯಾರು ಜಾಸ್ತಿ ಕಮೆಂಟ್ ಮಾಡ್ತಾರೋ ಅದಕ್ಕೆ ನಾನು ಮತ್ತೆ ಇದೇ ಥರ ಕಂಪ್ಯಾರಿಸನ್ ಮಾಡಿಬಿಟ್ಟು ವಿಡಿಯೋ ಮಾಡಲೇಬೇಡ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಒಂದು ಕಂಪ್ಯಾರಿಸನ್ ಬೇಕು ಅಂತ. IT ಸೆಕ್ಟ್ರಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲ ಸೆಕ್ಟ್ರ್ ಕಳಿಸಿದ್ರೆ ತುಂಬ ಕಷ್ಟ ಆಗುತ್ತೆ. IT ಸೆಕ್ಟ್ರಲ್ಲಿ ಯಾವುದು ಬೇಕು, ಎಕ್ಸಾಂಪಲ್ TCS ವರ್ಸಸ್ ಇನ್ಫೋಸಿಸ್, TCS ವರ್ಸಸ್ ವಿಪ್ರೋ, ಮೈಂಟ್ರಿ, ಯಾವ್ಯಾವ ಇದಾವೆ IT ಸೆಕ್ಟ್ರ್ ಕಂಪ್ನಿಗಳು ನಿಮಗೆ ಗೊತ್ತಿದೆ. ಯಾವ್ಯಾವ ಸೆಕ್ಟ್ರ್ ಜೊತೆ ನಿಮಗೆ ಕಂಪ್ಯಾರಿಸನ್ ಬೇಕು ಅಂತ ಕಳಿಸಿ. ಹೈಯೆಸ್ಟ್ ವೋಟ್ ಬಂದವರಿಗೆ ನಾನು ನಿಮಗೆ ಆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ